ಜೈ ಬೈಲಾಂಜನೇಯ. ಎಲ್ಲರಿಗೂ ನಮಸ್ಕಾರ. ನಾನು ಅಂಜನಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಸಿಇಒ ವಿಲಾಜಿಟ್ಟಿನಿ ಮಾತಾಡ್ತಿರೋದು. ಈಗ ನಾವಿಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿ ಫ್ಯಾಷನ್ ಡಿಸೈನರಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿ 6 ತಿಂಗಳ ಮೇಲೆ ಆಯ್ತು. ಈಗ 6 ತಿಂಗಳ ತನ ನಾವು ಏನೇ ಕಲಿಸಿದೀವಿ ಅದನ್ನ ಇವತ್ತು ನಾವು ಸ್ಟೂಡೆಂಟ್ಸ್ ಗಳಿಗೆಲ್ಲ ಸಬ್ಮಿಷನ್ ಅಂತ ಹೇಳಿದೀವಿ. ಒಂದು ಡಯಾಗ್ರಾಮ್ ಬುಕ್ ಆಗಿರ್ಬೋದು, ಏನ್ ಸ್ಟಿಚಿಂಗ್ ಒಳಗ ಅವ್ರ ಪ್ಯಾಟರ್ನ್ಸ್ ಎಲ್ಲ ಗೊತ್ತಿಲ್ಲ, ಎಲ್ಲಾ ಪೋರ್ಷನ್ ಅನ್ನ ನಾವ್ ಇವತ್ತು ಅವ್ರಿಗೆ ಒಂದು ಟೈಮ್ ಇದನ್ನ ಕೊಟ್ಟಾರ. ಅವ್ರಿಗೆ ಸಬ್ಮಿಷನ್ ಡೇ ಅಂತ ಹೇಳಿ ಇವತ್ತು ಇಟ್ಕೊಂಡಿದ್ವಿ. ಈ ಸಬ್ಮಿಷನ್ ಮುಗಿದಾದ್ಮೇಲೆ ಅವ್ರದ್ದೊಂದು 6 ಮಂತ್ಸ್ ಒಂದು ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡಬೇಕಾಗಿದೆ. ಅದ್ರ ಸಲುವಾಗಿ ಈಗೆಲ್ಲ ನಾನು ಅದನ್ನ ಸಬ್ಮಿಷನ್ ತಗೊಳ್ತಾ ಇದ್ದೀನಿ. ಇಲ್ಲಿ ಬರುವಂತ ಸ್ಟೂಡೆಂಟ್ಸ್ ಎಲ್ಲ ಕಡಿಮೆ ಟೈಮ್ ನಲ್ಲಿ ಎಷ್ಟೆಲ್ಲ ಪ್ಯಾಟರ್ನ್ಸ್ ಗಳನ್ನ ಅವರೆಲ್ಲ ಹೊಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಒಂದು ಪ್ಯಾಟರ್ನ್ಸ್ ಆಗಿರ್ಬೋದು, ಒಂದು ಡಯಾಗ್ರಾಮ್ ಬುಕ್ಸ್ ಆಗಿರ್ಬೋದು, ಅಟೆಂಡೆನ್ಸ್ ಆಗಿರ್ಬೋದು, ನೀಟಾಗಿ ಎಲ್ಲ ಎಂಜಾಯ್ಮೆಂಟ್ ಇಂದ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಇವತ್ತು ನನಗಂತೂ ಬಹಳ ಖುಷಿ ಆಗಿದೆ. ಅದಕ್ಕೆ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ಸರಿಯಾಗಿ ಫಿನಿಶಿಂಗ್ ಮಾಡಿದ್ದಾದ್ರೆ ನಾವು ಆರ್ಡರ್ಸ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಫಿನಿಶಿಂಗ್ ಆಗಿರ್ಬೋದು, ಒಂದು ಪ್ಯಾಟರ್ನ್ಸ್ ಆಗಿರ್ಬೋದು, ಆಮೇಲೆ ನಾವು ಹೇಳೋದಲ್ದ ತಮ್ದನ್ನು ಐಡಿಯಾಸ್ ಎಲ್ಲ ಹಾಕಿ ತಮ್ದಾದಂತ ಒಂದೊಂದು ಪ್ಯಾಟರ್ನ್ಸ್ ಗಳಿಸುದನ್ನ ಅವ್ರು ಮಾಡಿದ್ದಾರೆ. ಇದನ್ನ ನೋಡಿ ಬಹಳ ಖುಷಿ ಆಗ್ತಾ ಇದೆ. ನಿಮ್ಗ ಒಬ್ಬೊಬ್ಬರಿಂದ ನಮ್ಮಲ್ಲಿ ಕೀರ್ತಿ ಅವರ ಏನ್ ಟ್ರೈನರ್ ಅದಾರ, ಅವ್ರು ನಿಮ್ಗೆಲ್ಲ ಇದನ್ನ ತಿಳಿಸಿಕೊಡ್ತಾರ. ಇದನ್ನ ಸದುಪಯೋಗ ನೀವು ಎಲ್ಲ ಜನರನ್ನು ತಗೊಳ್ಳಿ ಅಂತ ಹೇಳಿ ನಾನು ಎಲ್ಲರ ಕಡೆಯಿಂದ ಕೇಳ್ತೀನಿ. ಅದಲ್ದ ನೀವು ನಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರ ಅನ್ನೋದನ್ನ ನೀವು ನೋಡ್ಬಹುದು. ಯಾವ ತರ ಅವ್ರ ಇಂಟ್ರೆಸ್ಟ್ ಇಲ್ಲಿ ಖುಷಿಯಾಗಿ ತಮ್ಮದ್ ಒಂದ್ ದಿವಸ ಇಲ್ಲಿ ಬರ್ಲಿಲ್ಲ ಅಂತಂದ್ರೂ ಇಷ್ಟು ಫೀಲ್ ಮಾಡ್ಕೋತಾರ ಅವ್ರ. ನಾ ಇವತ್ ಬರ್ಲಿಲ್ಲ ಅಂತಂದ್ರೆ ನಮಗ್ ಬಾಳ ಕೆಟ್ಟ ಅನಿಸ್ತದ ರೀ, ನಾವ್ ಮುಂಜಾನೆಯಿಂದ ಸಂಜೆ ತನ ಇರ್ತೀವಿ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಾರಂದ್ರೆ ಒಂದು ಖುಷಿ. ಏನ್ ಖುಷಿ ಅಂತಂದ್ರ ಇಲ್ಲಿ ಅವರು ಕೆಲಸ ತಮ್ಮದು ಕಲಿಯೋದಲ್ದನು ಇಷ್ಟ ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೂ ಅದ ಖುಷಿ ಆಗ್ತದೆ. ಅಂತ ಅನ್ಕೋತಿದ್ವಿ ಸಂಡೇನ ಯಾಕೆ ಸುಟ್ಟಿ ಬರ್ತಾ ಇದೆ ಅಂತ ಹೇಳಿ ನಾವು ಅನ್ಕೋತೀವಿ. ಇದೇ ತರ ಅವ್ರು ಮಾಡೋದನ್ನ ನೋಡಿ ನಾನು ಸುದ್ದಕ್ಕಾಗಿ ಕುಂಡ್ರಬಾರ್ದು ಅಂತ ಹೇಳಿ ನಾನು ಏನಾದ್ರು ಒಂದು ಕೆಲಸನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀವು ನೋಡ್ರಿ, ಜನರೆಲ್ಲ ನೋಡಿ ಈ ಕಲೆಗೆ ಬಂದು ಒಂದು ವ್ಯಾಲ್ಯೂವನ್ನ ಕೊಟ್ಟ ನೀವು ಏನೇ ಎಜುಕೇಶನ್ ಮಾಡ್ತಾ ಇರ್ಬೋದು, ಸೈಡ್ ಬೈ ಸೈಡ್ ಇದೊಂದು ಆರ್ಟ್ ಅನ್ನ ಕಲಿಸಿ ಅಂತ ಹೇಳಿ ಎಲ್ಲ ಜನರಲ್ಲಿ, ಎಲ್ಲ ಪಾಲಕರಲ್ಲಿ, ಎಲ್ಲ ಸ್ಟೂಡೆಂಟ್ಸ್ ಗಳಿಗಾದ್ರೂ ನಾನು ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.